ತುಗಲಕ್ ಅಧಿಕಾರ ಧೋರಣೆಯನ್ನ ಮುಂದುವರಿಸುತ್ತಿದ್ದಾರಾ C3 AEE? KERC ನಿಯಮವನ್ನ ಕಸದ ಬುಟ್ಟಿಗೆ ಎಸೆದು ತನ್ನದೇ ಕಾನೂನು ಜಾರಿ ಮಾಡಿದ C3 AEE ಶ್ರೀನಿವಾಸ್. ಕಾಸು ಕೊಟ್ಟರೆ ಕೆಲಸ ಕಿಲಕಿಲ, ಕಾಸು ಕೊಡದಿದ್ರೆ ಕೆಲಸ ಮಾಡಲು ಮುಲ. ಅಧಿಕಾರದ ದರ್ಪದಲ್ಲಿ ಮೆರೆಯುತ್ತಿರುವ C3 AEE ಶ್ರೀನಿವಾಸ್. ಹಿರಿಯ ಅಧಿಕಾರಿಗಳ ಭಯವಿಲ್ಲ, ಲೋಕಾಯುಕ್ತರ ಅಧಿಕಾರಿಗಳು ಲೆಕ್ಕಕ್ಕೆ ಇಲ್ಲ. ಆ ಶ್ರೀನಿವಾಸನಿಗೆ ಕುಬೇರನ ಕಾಟ. ಈ ಶ್ರೀನಿವಾಸನಿಂದ ಗ್ರಾಹಕರಿಗೆ ಮತ್ತು ಗುತ್ತಿಗೆದಾರರಿಗೆ ಕಾಟ. ಬೆಸ್ಕಾಂನಲ್ಲಿ ಕೆಲಸ ಮಾಡ್ತಿರುವಂಥ ಹಿರಿಯ ಹಲವು ಅಧಿಕಾರಿಗಳಿಗೆ ಮತಿಭ್ರಮಣೆ ಮತ್ತು ಕೆಲಸದ ಮೇಲಿನ ಹಿಡಿತಾ ಇಲ್ಲ ಅಂತ ಕಾಣಿಸುತ್ತೆ. ಅವನು ಟೋಟಲಿ ಮತಿಭ್ರಮಣೆ ಆದಂಥವ್ರ ಥರ ಒಂದಿಷ್ಟು ಇಲ್ಲದ ಕಾನೂನುಗಳು, ಬೇಡದ ಕಾನೂನುಗಳು ಮಾಡಿ ಸಾರ್ವಜನಿಕರಿಗೆ ಒಂದು ಕಡೆ, ಗುತ್ತಿಗೆದಾರರಿಗೆ ಇನ್ನೊಂದು ಕಡೆ ನಿತ್ಯ ಕಾಟ ಕೊಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಎತ್ತಿದ ಕೈ C3 ಉಪವಿಭಾಗದ AEE ಆದಂತಹ ಶ್ರೀನಿವಾಸ್ ಅವರು. ಯಾವ ಮಟ್ಟಕ್ಕೆ ಅಂದರೆ, ಅವರ ಕಚೇರಿಗೆ ಹೋಗುವ ಪ್ರತಿ ಕಡತಕ್ಕೂ ಬೆನ್ನು ಬಿಡದ ಬೇತಾಳದ ಥರ ಅದರ ಹಿಂದೆನೇ ಬಿದ್ದು ಹಿಂಸೆ ಕೊಟ್ಟು ಕೊನೆಗೆ ಆ ಕೆಲಸ ಮಾಡುವಂತಹ ಗುತ್ತಿಗೆದಾರನಿಗೂ ಸುಸ್ತಾಗಿ ಬೇಸರವಾಗಿ ರೋಸ್ ಹೋಗಿ ಬೇಡಪ್ಪ ನನಗೆ ಕೆಲಸ ಅಂತ ಹೊರಟೋಗ್ಬೇಕು. ಆ ಕಡೆ ವಿದ್ಯುತ್ ಪಡಿಬೇಕು ಅಂತ ಏನು ಒಬ್ಬ ಗ್ರಾಹಕ ದುಡ್ಡು ಇಟ್ಕೊಂಡು ರೆಡಿ ಇರ್ತಾನೋ ಅವನು ಈ ಕರೆಂಟೇ ಬೇಡಪ್ಪ ಅನ್ನೋಷ್ಟರ ಮಟ್ಟಿಗೆ ರೋಸ್ ಬಿಟ್ಟಿದ್ದಾರೆ ಕಳೆದ 3 ವರ್ಷಗಳಿಂದ ಶ್ರೀಯುತ ಶ್ರೀನಿವಾಸ್ ಅವರು. ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ನೋಡಿ. ಲೋಕಾಯುಕ್ತರು ಠಿಕಾಣಿ ಹೂಡ್ಬಿಟ್ಟಿದ್ರು 3 ದಿನ ಕಚೇರಿಗಳಿಗೆ ಹೋಗಿ. ಇವ್ರ ಕಚೇರಿಗೂ ಹೋಗಿದ್ದಾರೆ, C3 ಉಪವಿಭಾಗ ಕಚೇರಿಗೂ ಹೋಗಿದ್ದಾರೆ. ಯಾಕಂದರೆ ಕಂಪ್ಲೇಂಟ್ಸ್ ಜಾಸ್ತಿ ಆಗಿ. ಆದರೂ ಎಚ್ಚೆತ್ಕೊಳ್ಳೋದ ಶ್ರೀನಿವಾಸ್ ಇವತ್ತು ಒಂದಿಷ್ಟು ಗುತ್ತಿಗೆದಾರ, ಒಂದಿಷ್ಟು ಗ್ರಾಹಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಸುಮಾರು 40 ವರ್ಷಗಳ ಕಾಲ ಇಂಧನ ಇಲಾಖೆಯಲ್ಲಿ, ಇವತ್ತಿನ ಬೆಸ್ಕಾಂ ಕಂಪನಿಯಲ್ಲಿ ಗುತ್ತಿಗೆದಾರರಾಗಿ ತಮ್ಮ ಜೀವನ ಕಟ್ಕೊಂಡು 4-6 ಜನಕ್ಕೆ ಕೆಲಸ ಕೊಟ್ಟು ಬದುಕು ನಡೆಸ್ತಿರುವಂತಹ ಹಿರಿಯ ಗುತ್ತಿಗೆದಾರರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಯಾವ ಮಟ್ಟಕ್ಕೆ ನೊಂದೋಗಿದ್ದಾರೆ ಅಂದರೆ, ಕಳೆದ 15 ದಿನಗಳಿಂದ ನಿರಂತರವಾಗಿ ಕರೆ ಮಾಡಿ ನನ್ನ ಸಮಸ್ಯೆ ಬಗೆಹರಿತಿಲ್ಲ, ದಯವಿಟ್ಟು ಬಗೆಹರಿಸಿಕೊಡಿ ಅಂತ ನಿರಂತರವಾಗಿ ಕರೆ ಮಾಡ್ತಾಯಿದ್ರು. ಒಂದಿಷ್ಟು ಬಿಜಿ ಇರೋದ್ರಿಂದ ಅವ್ರನ್ನ ಸಂಪರ್ಕ ಮಾಡೋಕ್ಕಾಗಲಿಲ್ಲ. ಸರಿ, ಇವತ್ತು ಬಂದು ಅವ್ರನ್ನ ಸಂಪರ್ಕ ಮಾಡಿದ್ದೀವಿ. ಏನು ಇವರ ಸಮಸ್ಯೆ, ಯಾಕಿಷ್ಟು ಸಮಸ್ಯೆ, ನಿಜವಾಗ್ಲೂ ಸಮಸ್ಯೆ ಇದೆಯಾ ಅಥವಾ ಸಮಸ್ಯೆನ ಉದ್ಭವ ಮಾಡ್ತಾ ಇದ್ದಾರಾ, ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಗುತ್ತಿಗೆದಾರರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ ಏನು ಅವರ ಸಮಸ್ಯೆ ಅಂತ. ಅಣ್ಣ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಿಮ್ಮ ಹೆಸರು? ಮುತ್ತುರಾಜು ಅಂತ. ಮುತ್ತುರಾಜ್ ಅವರು ಎಷ್ಟು ವರ್ಷದಿಂದ ತಾವು ಗುತ್ತಿಗೆದಾರರಾಗಿದ್ದೀರಿ? 45 ವರ್ಷದಿಂದ ನಾವು ಕೆಲಸ. 45 ವರ್ಷದಿಂದ? 45 ವರ್ಷದಿಂದ. ನಿಮ್ಮ ಎಲೆಕ್ಟ್ರಿಕಲ್ಸ್ ಹೆಸರೇನು? ಶ್ರೀ ಲಕ್ಷ್ಮೀ ಸಾಗರ್ ಎಲೆಕ್ಟ್ರಿಕಲ್ಸ್. ಶ್ರೀ ಲಕ್ಷ್ಮೀ. ಎಲ್ಲಿ ಅವರು ಮೂಲತಃ? ನಮ್ಮ ಸ್ಥಳ ಬಂದು ಅಬ್ಬಿಗೆರೆ. ಅಬ್ಬಿಗೆರೆನಲ್ಲೇ ಒಂದು ಘಟಕ ಇದೆ. ನೀವು ಮೂಲತಃ ಅಬ್ಬಿಗೆರೆ ಅವರು, ಅಲ್ಲೇ ನೀವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. C3 ಉಪವಿಭಾಗದ ವ್ಯಾಪ್ತಿಗೆ ಬರುತ್ತೆ ಅಬ್ಬಿಗೆರೆ. ಓಕೆ. ಘಟಕ 11ನೇ ಘಟಕ. ಹೌದು, ಅಬ್ಬಿಗೆರೆ ಶಾಖೆ. ಏನು ನಿಮ್ಮ ಸಮಸ್ಯೆ, ಏನು, ಯಾಕೆ ನೀವು ನಮಗೆ ದೂರು ಕೊಡಬೇಕು ಅನಿಸ್ತು ನಿಮಗೆ? ಸ್ವಾಮಿ, ನಮ್ಮೂ ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ. ಎಷ್ಟೋ AEEಗಳು, AEಗಳು, ಜೈಗಳು, SCಗಳು, ಚೀಫು ಎಲ್ಲರನ್ನೂ ನೋಡಿದ್ದೀವಿ. ಅವರಂಥ ದೇವರಂಥ ಮನುಷ್ಯರು ಇಲ್ಲಿವರೆಗೂ ಸಾಥ್ ಕೊಟ್ಟು, ಗುತ್ತಿಗೆದಾರಿಗೂ ಅಷ್ಟೇ ಮತ್ತು ಕನ್ಸ್ಯೂಮರ್ಗೂ ಅಷ್ಟೇ ಭಾಳ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಆದರೆ ಈಗಿನ ಸ್ಥಿತಿಯಲ್ಲಿ ನಮ್ಮ C3 ಉಪವಿಭಾಗದ ಶ್ರೀನಿವಾಸರವರು ಗುತ್ತಿಗೆದಾರಿಗಂತೂ ಭಾಳ ನೀರು ಕುಡಿಸ್ತಾ ಇದ್ದಾರೆ, ಕಣ್ಣಲ್ಲಿ ನೀರು ಬರೋ ಥರ ಮಾಡ್ತಾ ಇದ್ದಾರೆ. ಯಾವ ಥರ ಹಿಂಸೆ ಕೊಡ್ತಾ ಇದ್ದಾರೆ? ಸಿಕ್ಕಾಪಟ್ಟೆ ಅಂತಂದರೆ, ನಾವು ಒಂದು ಅಪ್ಲಿಕೇಶನ್ನು ತೊಗೊಂಡು ಬಂದು ಮುಖಾಂತರ ಸ್ಪಾಟ್ ತೋರಿಸಿ ಅವರು ಸ್ಪಾಟಲ್ಲಿ ಕ್ಷೇತ್ರ ವರದಿ ಮಾಡಿಕೊಡ್ತಾರೆ. ಆ ಮಾಡಿಕೊಟ್ಟಾದ್ರೂ ತೊಗೊಂಡೋಗಿ AET ತಗೊಡ್ಬೇಕು. AET ಏನು ಮಾಡ್ತಾರೆ, AEEದು ಇನ್ಶಿಲ್ ಹಾಕ್ಸಿ, ಅಂದರೆ ಇವರ ಏನು ಒಪ್ಪಿಗೆ ಬೇಕು, ಪರವಾನಿಗೆ ಪಡ್ಕೋಬೇಕು. ಫಸ್ಟು ಅವ್ರ ಹತ್ರ ಇನ್ಶಿಲ್ ತೊಗೊಳ್ಬೇಕು. ಅಂದರೆ ಅವ್ರ ಎಲ್ಲ ಫೈಲ್ಗೂ ಒಂದು ನೇಮ್ ಟ್ರಾನ್ಸ್ಫರ್, ಟೆಂಪರರಿಗಾಗಲಿ
ಮತ್ತೆ ನೇಮ್ ಟ್ರಾನ್ಸ್ಫರ್ಗಾಗಲಿ ಒಟ್ಟಾರೆ ಕಚೇರಿ ಬರುವ ಪ್ರತಿ ಫೈಲಿಗೂ ಪ್ರತಿಯೊಂದು ಫೈಲ್ಗೂ ಅಪ್ರೂವಲ್ ತಗೊಳ್ಳೇಬೇಕು. ಅಪ್ರೂವಲ್ ತಗೊಳ್ಬೇಕು. ಓಕೆ, ಎಷ್ಟು ದಿನದಲ್ಲಿ ಅಪ್ರೂವಲ್ ಕೊಡ್ತಾರೆ ನಿಮ್ಗೆ ಸಹಜವಾಗಿ? ಸಿಕ್ಕಿದ್ರೆ ಉಂಟು, ಸಿಕ್ಕಿದ್ರೆ ಇಲ್ಲ. ಓ, ಆಫೀಸ್ ಬಂದು ಅವರು ಫೋನ್ ಮಾಡಿದ್ರೆ ಬರ್ತೀನಿ ಅಂತ ಅವತ್ತು ಹೇಳ್ತಾರೆ. ಮತ್ತೆ ಇನ್ನೊಂದ್ಸರಿ 10 ಸರಿ ಫೋನ್ ಮಾಡಿದ್ರು ಒಂದ್ಸರಿನೂ ಎತ್ತೋದಿಲ್ಲ. ಫೋನ್ ಎತ್ತಲ್ಲ, ಒಂದೇ ಸರಿಗೆ ಮಾತ್ರ ಎತ್ತದು. ಹಾ, ಕಚೇರಿಲಿ ಇರ್ತಾರ ಹೋಗ್ಲಿ? ಎಲ್ಲಿ ಸ್ವಾಮಿ, ಬೆಳಗ್ಗೆ ಬಂದ್ರೆ ಸಾಯಂಕಾಲ ಬರಲ್ಲ. ಸಾಯಂಕಾಲ ಬರ್ತಾರೆ ಬೆಳಿಗ್ಗೆ ಅಂದಾಜು? ಬೆಳಗ್ಗೆ ಒಂದು 11 ಗಂಟೆಗೆ ಬಂದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಓ, 11 ಗಂಟೆ? 2 ದಿವಸ ಆಗ್ತದೆ, 3 ದಿವಸ ಆಗುತ್ತೆ ಬರಲಿಲ್ಲ ಅಂದ್ರೆ. ಬರೋದಿಲ್ಲ. ಓಕೆ. ಆಮೇಲೆ ಕಾಂಟ್ರಾಕ್ಟ್ಗಳು ಕಾಯ್ಬೇಕು, ನಾಯಿ ಪಾಡಾಗಿ ಕಾಯ್ಬೇಕು. ಆ ಕನ್ಸ್ಯೂಮರ್ ಹತ್ರ ನಾವು ಕೆಲಸ ತಗೊಂಡಾಗ ನಾವು ಕನ್ಸ್ಯೂಮರ್ಗೆ ಏನು ಉತ್ತರ ಕೊಡಬೇಕು? 3 ದಿನ ಬಂದಿಲ್ಲ ಅಂದ್ರೆ ಹೆಂಗೆ? ಒಂದು ಅಪ್ರೂವಲ್ಗೋಸ್ಕರನೇ 3 ದಿನ? 3 ದಿವಸ ಆಗುತ್ತೆ. ಅದಾದ್ಮೇಲೆ ID ಮಾಡಿಸಿ, ಅದಾದ್ಮೇಲೆ ಇಂಟಿಮೇಷನ್ ಬಂದು ಇವ್ರು ಸೈನ್ ತಗೊಂಡು ತಿರ್ಗಾ ಮತ್ತೆ ಅಪ್ರೂವಲ್ಗೆ ಹೋಗ್ಬೇಕು. ಅದಕ್ಕೆ ಇಂಟಿಮೇಷನ್ ಸೈನ್ ಆಗ್ಬೇಕು. ಸೈನ್ ಆದ್ಮೇಲೆ ನಾವು DD ಆಗ್ಲಿ ದುಡ್ಡಾಗ್ಲಿ ತಗೊಂಡು ಅವಾಗ ದುಡ್ಡು ಕಟ್ಟಕ್ ಹೋಗ್ಬೇಕು. ಓ, ಅಂದ್ರೆ ನೀವು ಫೈಲ್ ತಗೊಂಬಂದು ID ಮಾಡೋದಕ್ಕೆ ಒಂದು ಅಪ್ರೂವಲ್, ಇಂಟಿಮೇಷನ್ ಮಾಡೋದಕ್ಕೆ ಇನ್ನೊಂದು ಅಪ್ರೂವಲ್. ಓ, ಇವ್ರು ಸ್ಪೆಷಲ್ ಆಫೀಸರ್. ಇವರು ಸ್ಪೆಷಲ್ಗಿನ್ನ ಸ್ಪೆಷಲ್. ಸರಿ. ಆಮೇಲೆ ಒಂದು TPಗೆ ನಾವು ಅಪ್ರೂವಲ್ ತಗೊಂಡಾಗ ಇದು ಪ್ರೀಪೇಡ ಅಥವಾ ಪೋಸ್ಟ್ ಪೇಡ, ಎರಡರಾಗೊಂದು. ಪೋಸ್ಟ್ ಪೇಡ್ ಆದ್ರೆ ದುಡ್ಡು ಕೊಟ್ರೆ ಮಾತ್ರ ಪೋಸ್ಟ್ ಪೇಡ್. ಎಷ್ಟು ಕೊಡ್ಬೇಕು? 500, ಗೊತ್ತಿರೋರ್ಗೆ 500, ಗೊತ್ತಿಲ್ಲವ್ರಿಗೆ 1000. ಹಂಗೆ ಹೊಸಬರಿಗೆ 1000 ರೂಪಾಯಿ, ಹಳಬರಿಗೆ ಆದ್ರೆ 500 ರೂಪಾಯಿ. ಫಿಕ್ಸ್ ರೇಟ್? ಫಿಕ್ಸ್. ಏನು ಸರ್ಕಾರ ಕಟ್ತಿರೋ ಅಥವಾ ಅವ್ರು ಕೊಡ್ತಿರೋ? ಇಲ್ಲ, ಅವ್ರ ಜಾಬ್ ತಾನೆ. ಓಹೋ, ಲಂಚ ಕೊಡ್ತಾ ಇದೀರಾ? 500 ರೂಪಾಯಿ ಹಳಬರಿಗೆ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆಸ್ ಪರ್ ರೂಲ್ ಅಂತಾರೆ. ಆಸ್ ಪರ್ ರೂಲ್. ಓ, ನೀವು 500 ರೂಪಾಯಿನೋ ಅಥವಾ 1000 ರೂಪಾಯಿ ಕೊಟ್ರೆ ನಿಮ್ಗೆ ರೂಲ್ ಅಪ್ಲಿಕೇಬಲ್ ಆಗಲ್ಲ. ಕೊಟ್ಟಿಲ್ಲ ಅಂದ್ರೆ ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ ಜೈಗಳಾಗ್ಲಿ ಎಗಳಾಗ್ಲಿ ಅಲ್ಲಿ ಸ್ಪಾಟ್ ಅಲ್ಲಿ ಬಂದು ಅದನ್ನೇ ಬರ್ಕೊಟ್ರೆ ಅದಕ್ಕೆ ಮುಖ್ಯ ಇಲ್ಲ. ಅದು ಅಂದ್ರೆ ಪ್ರಾಮುಖ್ಯತೆ ಇಲ್ಲ. ಅವರೇ ಕನ್ಸಿಡರ್ ಮಾಡೋದಿಲ್ಲ. ಮತ್ತೆ ಈಯಪ್ಪ ಒಂದು ಸರಿ ಬಂದು ಸ್ಪಾಟ್ ನೋಡಿ ಅಕ್ಕಪಕ್ಕದೆಲ್ಲ ಹುಡಿಕೊಂಬರ್ತಾನೆ ಈಯಪ್ಪನೆ. ಏನು ಸ್ಪಾಟ್ಗಳಿಗೆ ಹೋಗಿ ಈ ಮನೆ 6 ನಂಬರು, ಆ ಮನೆ 6 ನಂಬರು, ಮತ್ತೆ ಆ ಫ್ಯಾಕ್ಟ್ರಿ ನಂಬರು, ಈ ಫ್ಯಾಕ್ಟ್ರಿ ನಂಬರ್ ಎಲ್ಲ ತಗೊಂಡು 2002 ಒಳಗಡೆ ಇದ್ರೆ ಮಾತ್ರ ನಾನು ದುಡ್ಡು ಕಟ್ಟೋದಿಕ್ಕೆ IFC ಇಲ್ಲ ಅನ್ನೋದಕ್ಕೆ ಲೆಕ್ಕ ಕೊಡ್ತೀನಿ. ಇಲ್ಲ ಅಂತಂದ್ರೆ ಕೊಡೋದಿಲ್ಲ. BBMP ಆಗ್ಲಿ, ಆಮೇಲೆ ಪಂಚಾಯತಿ ಆಗ್ಲಿ, ಆಮೇಲೆ ಗ್ರಾಮ ಸಭೆ ಆಗ್ಲಿ, ಇನ್ನೊಂದಾಗ್ಲಿ ಯಾವುದೇ ಆಗಿರ್ಲಿ ಎಲ್ಲದಕ್ಕೂ. ಎಂತದ್ದು ಪಂಚಾಯತಿ ಅಂದ್ರೆ ಒಡೆರಳ್ಳಿ ಪಂಚಾಯತಿ ಬರುತ್ತೆ. ಒಂದೇ ಒಂದು ಗ್ರಾಮ ಮಾತ್ರ, ಒಡೆರಳ್ಳಿ ಮಾತ್ರ ಬರುತ್ತೆ. ಇನ್ ಮಿಕ್ಕಿದ್ವೆಲ್ಲ BBMP. ಸರಿ. ಅದನ್ನಲ್ಲಿ ಇಲ್ಲ, ಇದನ್ನ ನೀವು ದುಡ್ಡು ಕಟ್ಟಿಸ್ಲೇಬೇಕು, IFC ಕಟ್ಟಿಸ್ಲೇಬೇಕು. 19,000 ಕಟ್ಲೇಬೇಕು. 19,000 ಕಟ್ಲೇಬೇಕು. ಆಮೇಲೆ GST ಇತ್ತು, GST ತೆಗೆದ್ರು ಇಲ್ಲಪ್ಪ GST ಇದೆ ಕಟ್ಸು, GST ಯಾಕೆ ಕಟ್ಸಮ್ಮ ಅಂತ ಹೇಳಿ ಕೊಡ್ತಾ ಇದಾರ. ಅಲ್ಲ, ಹೇಳಿದ್ದು ಹಿಂದಗಡೆ ಆಗಿದ್ದು. ಆಮೇಲೆ ಯಾಕೆ ಸರ್ ಎಲ್ಲ ಇದು ಕ್ಯಾನ್ಸಲ್ ಆಗಿದೆ, ಅಥರೈಸ್ ಬಂದಿದೆ, ಅದನ್ನ ನೋಡ್ಬಿಟ್ಟಾದ್ರು ನೀವು ಮಾಡಿ ಅಂತಂದಾಗ ಅದನ್ನ ಎಲ್ಲರೇ ನಮ್ಗೆ ಇನ್ನೂ ಬಂದಿಲ್ಲ ಅನ್ನೋದೊಂದು ಕಾರಣ ಇಟ್ಕೊಳ್ಳೋದು. ಮತ್ತೆ ಅವಿವೇಕ್ತನ ತಗೊಳ್ಳೋದು, ಮಾತಾಡೋದು. ಮತ್ತೆ ಇದು ಜೈಗಳನ್ನ ಇದು ಲೆಕ್ಕ ತಗೊಳ್ಳಲ್ಲ, ತಾನೇ ಬಂದು ತನಗಿಷ್ಟ ಎಂದಂಗೆ ಮಾಡಕ್ ಹೋಗ್ತಾರೆ. ಅಲ್ಲ, ಇವಾಗ ನೀವು 45 ವರ್ಷದಿಂದ ಕಾಂಟ್ರಾಕ್ಟರ್ ಇದ್ದೀರಿ. ನಾವು ಹುಟ್ಟೇ ಇದ್ದಿಲ್ಲ, ಅವಾಗಿಂದಾನೇ ನೀವು ಕಾಂಟ್ರಾಕ್ಟರ್. ಇವಾಗ ಈ JEI ಕೆಲಸಗಳು AW ಮಾಡಂಗಿದ್ರೆ ಇನ್ JEIಗಳು ಏನ್ ಬೇಕು ಅದನ್ನು ಕೇಳಿದೀವಿ ನಾವು. ಅವ್ರಿಗೆ ಮಾಡ್ಬೇಕಾದ್ರೆ ಅಧಿಕಾರ ಅವ್ರಿಗೆ ಇರುವಾಗ ನೀವು ಅದನ್ನ ಕೈಗೆ ತಗೊಂಡಿದ್ದಾರ. ಕೈ ತಗೊಂಡು ನೀವೇ ಇಲ್ಲೇ ಸ್ಪಾಟ್ ಪ್ರತಿಯೊಂದು ಮಾಡ್ಬಿಡಿ ನೀವೇ. ಹೌದು, ನಮಗೂ ಟೈಮ್ ಸಿಗ್ತದೆ, ನಮಗೂ ತೊಂದರೆ ಆಗಲ್ಲ ಅಂತ ಎಷ್ಟು ಹೇಳಿದ್ರು ಅವ್ರಿಗೆ ಮನವರಿಕೆನೇ ಇಲ್ಲ. ಏನ್ ಹೇಳಿದ್ರು ಅವ್ರಿಗೆ ಕಿವಿಗೆ ಹಾಕೊಳ್ಳೋದು. ತಾನೇ ನಂದೇ ಅಧಿಕಾರ, ಏನು ದರ್ಪ, ನಾನು AW, ನಾನು ಅಧಿಕಾರಿ, ಹೌದು, ನಾನು ಸರ್ವೋತ್ತಮ, ಹೌದು, ನಾನು ಸರ್ವೋಚ್ಚ ನಾಯಕ, ನಾನು ಹೇಳೋ ಮಾತೆ ಕೇಳ್ಬೇಕು. ಓಹೋ, ನನಗೆ ಬೇರೆ ಯಾವುದು ಸರ್ಕ್ಯುಲರ್ ಇಲ್ಲ, ನನ್ನ ಸರ್ಕ್ಯುಲರೇ ಇದೆ. ಓ, ಇವ್ರದೇ ಸ್ಪೆಷಲ್ ಸರ್ಕ್ಯುಲರ್ ಅಂತ. ಇವ್ರು ಏನ್ KRC ಸರ್ಕ್ಯುಲರ್ ಆಫೀಸ್ ಸರ್ಕ್ಯುಲರ್ ಕನ್ಸಿಡರ್ ನಾವು ಕೇಳ್ತೀವಿ. ಏನ್ ಸರ್ ಇದು ಅಲ್ಲೇ ಜನತಾ ಕಾಲೋನಿ ಹಕ್ಕುಪತ್ರ ಇರೋ ಜಾಗ, ಇದು ಇಂಥದ್ದು ರೆವಿನ್ಯೂ ಜಾಗ ಇದ್ರೆ ನಾವು ಕಟ್ಟಿಸ್ತೀವಿ. ನಾವು ಕಟ್ಟೋದಿಲ್ಲ ಅಂತ ಹೇಳಿಲ್ಲ, ಕಟ್ಟಿಸ್ತೀವಿ. ಆದರೆ 20 ವರ್ಷ 25 ವರ್ಷ ಆಗಿರೋವಂಥ ಮನೆಗಳ ಹತ್ರ ಡೆವಲಪ್ಮೆಂಟ್ ಆಗಿರೋವಂಥ ಜಾಗದಲ್ಲಿ
ಅಲ್ಲೂ ನೀನು ಬಂದು ಇದಕ್ಕೂ ಕಟ್ಟಬೇಕು. ಎಲ್ಲದಕ್ಕೂ IFC ಕಟ್ಟಲೇಬೇಕು. ಎಷ್ಟೋ ಜನ AWಗಳು ಬಂದು ಇದೆಲ್ಲ ಇಂಪ್ರೂವ್ಮೆಂಟ್ ಏರಿಯಾ ಆಗಿದೆ, ಇದಕ್ಕೆ ಯಾರು ಕಟ್ಸ್ಕೊಳ್ಳೋದೇನಿಲ್ಲ ಅಂತ ಹೇಳಿದ್ದಾರೆ. ಸುಮಾರು ಹಿಂದೆಗಡೆ ಕಟ್ಟಿಸ್ಲೇಬೇಕು. ಹೌದು, ಇವ್ರು ಬಂದಾದ್ಮೇಲೆ ಎಲ್ಲದಕ್ಕೂ ಮೂಗಿಟ್ಟು ಬರ್ತಾರೆ. ಅಣ್ಣ ಇವಾಗ ಒಂದೇಳಿ ಆಯ್ತು, IFC ಕಟ್ಟಲೇಬೇಕು. ಕೆಲವರು ಇರ್ತಾರೆ, ನೋಡಿ ಸರ್ ಏನೋ ಮಾಡಿ ಸರ್, ಬಡವರು ಸರ್, ಇನ್ನೊಂದು ಸರ್ ಏನೋ ನೋಡ್ತೀವಿ ಸರ್ ಅಂದಾಗ ಕೆಲಸ ಮಾಡ್ಕೊಡ್ತಾರೆ. ಮಾಡ್ತಾರೆ. ಅದಕ್ಕೆ ಯಾವ ತರ ಯಾಕಂದ್ರೆ ಮಾಡ್ಕೊಡ್ತಾರೆ? ಯಾವ ತರ ಅಂತಂದ್ರೆ ಏನೋ ಅಲ್ಲಿ ಅನ್ಸರಣೆ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ಕೊಂತಾರೆ. ಎಷ್ಟು ಮಾಡ್ತಾರೆ? ಯಾರು ಇಲ್ದ ಟೈಮಲ್ಲಿ ಅವ್ರನ್ನೇ ಒಂದು ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಅವ್ರನ್ನೇ ಒಂದು ಲೆಕ್ಕ ತಗೊಂಡು ಅವ್ರಿಗೆ ಎಲ್ಲಿ ಹೇಳ್ಬೇಕೋ ಎಲ್ಲಿ ತಿದ್ದಬೇಕೋ ಅಲ್ಲಿ ಮಾಡ್ಕೊಂಡು ಅಲ್ಲಿ ನೆಟ್ಟಿಗೆ ಬರ್ತಾರೆ. ಆಮೇಲೆ ಕೆಲಸ ಡೀಲ್ ಆಗುತ್ತೆ ಸರ್. ಇವತ್ತು 1 ಕಿಲೋವಾಟ್ಗೆ 16,750 ರೂಪಾಯಿ, ಈಗ 19,500 ರೂಪಾಯಿ ಬರುತ್ತದೆ. ಅಂದ್ರೆ GST ಇಲ್ಲ, ಈಗ GST ಇಲ್ಲ. 16,500 ರೂಪಾಯಿ, 16,750 ರೂಪಾಯಿ. 16,700 ಇಂಟು ಒಂದು 5 ಕಿಲೋವಾಟ್ಗೆ ಅಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಆಯ್ತು, ಒಂದು 50, ಒಂದು 6, 30, 1 ಲಕ್ಷ ರೂಪಾಯಿ ಅನ್ಕೊಳ್ಳಿ. 1 ಲಕ್ಷದಲ್ಲಿ 50% ಇವ್ರು ಕೊಡ್ಬೇಕಂತ. 1 ಲಕ್ಷ ಇಂಟಿಮೇಷನ್ ಬರುತ್ತೆ ಅಂದ್ರೆ ವಿತೌಟ್ IFC ಮಾಡ್ಬೇಕು ಅಂದ್ರೆ ಸುಮಾರು 50,000 ರೂಪಾಯಿ ಅವರು ಕೊಡ್ಬೇಕು. ಕೊಟ್ರೆ ಅದಕ್ಕೆ IFC ಅಪ್ಲಿಕೇಬಲ್ ಆಗಲ್ಲ. ಕೊಡ್ಲಿಲ್ಲ ಅಂದ್ರೆ IFC ಬರುತ್ತೆ. ಓಕೆ. ಹಿಂಗಾಗಿ ನಮ್ಮ ಕಾಂಟ್ರಾಕ್ಟ್ಗಳಿಗೆ ಕನ್ಸ್ಯೂಮರ್ಗಳಂತೂ ಕಣ್ಣ ನೀರಿಳಿಸ್ಬಿಟ್ಟಿದ್ದಾರೆ. ಯಾವ ಗುತ್ತಿಗೆದಾರ ಇಲ್ಲಿ ನಮ್ಮ ಹತ್ರ ಅಂತೂ ಸಿಕ್ಕಾಬಟ್ಟೆ ದಿವಸ ಬೆಳಗ್ಗೆ ಇದ್ದರೆ ಅಣ್ಣ ಹಿಂಗಾಯ್ತು, ಈ ಥರ ಮಾಡ್ತಾ ಇದ್ದಾರೆ, ಈ ಥರ ಹೋಗ್ತಾ ಇದ್ದಾರೆ, ಈ ಥರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ನಾನು ದೂರದಿಂದ ಬಂದಿದ್ದೀನಿ, ನಾನು ಈ ಕಡೆಯಿಂದ ಬಂದಿದ್ದೀನಿ, ದಿವಸ ಎಲ್ಲ ಕಾಯಬೇಕು, ದಿವಸ ಎಲ್ಲ ನೋಡಬೇಕು. ಇವ್ರಿಗೆ 50 ಸರಿ ನಾವು ಹಿಂದಗಡೆ ಬಿದ್ದು ಹೋಗ್ಬೇಕು. ಎಲ್ಲಿಂದ ಸಾಧ್ಯ ಅಣ್ಣ? ನಮ್ಮ ಖರ್ಚು 2,000. 2,000ದಲ್ಲಿ ನಾವು ದಿವಸ ಇಲ್ಲೇ ತಿರುಗೋದ್ರೆ ನಮ್ಮ ಹೆಂಡತಿ ಮಕ್ಕಳಿಗೆ ಏನು ಹಾಕೋದು ನಾವು ಅಂತ ನಮ್ಮ ಸುಮಾರು ಜನ ಗುತ್ತಿಗೆದಾರರು ಹೇಳಿದರು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನು ಸುಮಾರು ಸತಿ ಅವ್ರ ಹತ್ರ ಬುದ್ಧಿ ಹೇಳಿ, ಹಿಂಗಲ್ಲ ಸರ್, ಹಿಂಗೆ ಮಾಡಿ ಮಟ್ಟಿ ಅಂತ ಅಂದ್ಬಿಟ್ಟು ಸುಮಾರು ಸತಿ ಹೇಳಿ ಅವ್ರಿಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಆದರೆ ಇವತ್ತು ನನ್ನ ಒಂದು ಕೆಲಸಕ್ಕೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ದು ಯಾವುದು ಫೈಲ್? ನಂದು ವಿ ಪ್ರಸನ್ನ ಅಂತ ಅಂದ್ಬಿಟ್ಟು ಅಬ್ಬಿಗೆರೆ ಇಂಡಸ್ಟ್ರಿಯಲ್ ಏರಿಯಾ BBMP ಲಿಮಿಟ್. ಪ್ಯೂರ್ಲಿ ಬಾರ್ಡ್ರು ಇಲ್ಲ, ಏನಿಲ್ಲ. ನಮ್ಮ ಘಟಕದ ಮುಂಭಾಗದಲ್ಲಿ ಅಂದ್ರೆ ಶಾಖೆ ಎದುರುಗಡೆ ಫ್ಯಾಕ್ಟ್ರಿ. ಈ ಕಡೆ ಲಾಸ್ಟು ಗಂಗಮ್ಮ ಗುಡಿ ಪೊಲೀಸ್ ಸ್ಟೇಷನ್ ಇಂದ ಹಿಡ್ಕೊಂಡು ಆ ಕಡೆ ಸಿಂಗಾಪುರ ಗಾರ್ಡನ್ ಹೋಗುವಂತ ದಾರಿವರೆಗೂ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. BBMP ಇಂದ ಅನುಮೋದನೆ ಆಗಿದೆ. ಸರಿ, ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಅಂದ್ಬಿಟ್ಟು ಅನುಮೋದನೆ ಆಗಿದೆ. ಅದರಲ್ಲೂ ಕೂಡ ಈ ಶ್ರೀನಿವಾಸ್ ಅವರು ಎಲ್ಲದಕ್ಕೂ ನೀವು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಕಟ್ಟಲೇಬೇಕು, ಕಟ್ಟಿಲ್ಲ ಅಂದ್ರೆ ನಾವು ಮಾಡೋದಿಲ್ಲ, ಕರೆಂಟ್ ಕೊಡಲ್ಲ. ಇವಾಗ ನಿಮ್ದು ಇದು ನಮ್ದು RR ನಂಬರ್ ಅಡಿಷನಲ್ ಲೋಡ್. ಹೌದು, ನಾನು ಅಡಿಷನಲ್ ಲೋಡ್ ಹೋಗಿದ್ದೀನಿ. RR ನಂಬರ್ C3P4198, ಅಡಿಷನಲ್ ಲೋಡ್ 30 HP, LT5. ಹೌದು, ಎಕ್ಸಿಸ್ಟಿಂಗ್ 20 ಇದೆ, ಟೋಟಲ್ 50 HP. ಇದು ಒಂದೇ ಬಿಲ್ಡಿಂಗ್ ಇರೋದಲ್ಲಿ? ಒಂದೇ ಬಿಲ್ಡಿಂಗು. ಅಕ್ಕಪಕ್ಕದಲ್ಲಿ ಎಲ್ಲಾ ಬಿಲ್ಡಿಂಗ್ಗಳು ಇದೆ, ಎಲ್ಲಾ ಫ್ಯಾಕ್ಟ್ರಿಗಳು ಇದೆ. ಎಲ್ಲ ಇವರೇ ಮುಗ್ಧವಾಗಿ ಇವರೇ ಸ್ವತಃ, ಮತ್ತೆ ನಮ್ಮ ಸೋಮಶೇಖರ್ ರೆಡ್ಡಿ ಜೈ ಕೂಡ ಸಹ ಅವ್ರನ್ನೂ ಹಿಂದೆಗಡೆ ಹೇಳ್ಕೊಂಡು ಜಾಗಕ್ಕೆ ಹೋಗಿ ಎಲ್ಲ ಫ್ಯಾಕ್ಟ್ರಿಗಳು RR ನಂಬರ್ ಇವರೇ ಸ್ವತಃ ಬರ್ಕೊಂಬಂದು ಅದ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿದಾರ ಅಥವಾ ಇಲ್ಲ ಅಂತ ಅಂದ್ಬಿಟ್ಟು ಇವರೇ ನಿಂತು ಪರಿಶೀಲನೆ ಮಾಡಿದ್ದಾರೆ. ಆದ್ರೂ ಅಲ್ಲ ಯಾವ್ದ್ರಲ್ಲೂ ದುಡ್ಡು ಕಟ್ಟಿಲ್ಲ. ಆದ್ರೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಆದ್ಮೇಲೆ ಯಾವ್ದ್ರಲ್ಲೂ ದುಡ್ಡು ಕಟ್ಟಂಗಿಲ್ಲ. ಅಲ್ಲ, ಇಂಡಸ್ಟ್ರಿಯಲ್ ಏರಿಯಾ ಹಾಕಿನ ಮುಂಚೆನೆ ವಿತೌಟ್ IFC ಕೊಟ್ಟಿದ್ದಾರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ. ಇಲ್ಲ, ಬೇರೆಯವರು ಕೊಟ್ಟಿದ್ದಾರೆ. AEಗಳು ಇದ್ರು, ಎಲ್ಲ ರಿಪೋರ್ಟ್ ಅಲ್ಲಿ ಬರ್ದಿದ್ದಾರೆ. ಅದ್ರಂತಾನೆ ಸ್ಯಾಂಕ್ಷನ್ ಆಗಿದೆ, ಅದ್ರಂತಾನೆ ನಾವು ಸರ್ವಿಸ್ ಕೊಟ್ಟಿದ್ದೀವಿ. ಅದರಲ್ಲಿ ನಮ್ಗೆ ಈ 4198ರಲ್ಲಿ ಅಡಿಷನಲ್ ಲೋಡ್ ಅಂತ ಅಂದ್ಬಿಟ್ಟು 30 HP ಹಾಕಿದ್ದೀನಿ. ಇವರು ದಿವಸ ಬೆಳಗ್ಗೆ ಇದ್ರೆ AEಗೆ ಫೋನ್ ಮಾಡೋದು, ಅವ್ರನ್ನ ಕರ್ಸ್ಕೊಳ್ಳೋದು, ಇವ್ರನ್ನ ಕರ್ಸ್ಕೊಳ್ಳೋದು, ಹಿಂಗೆ ಅಂತ ಅಂದ್ಬಿಟ್ಟು ನಮಗೆ ದಿಸಾನು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. 4198ಕ್ಕೆ IFC ಕಟ್ಟಿದಾರ? ಇಲ್ಲ, ಅಲ್ಲಿ ಒಟ್ಟು ಎಷ್ಟು ಇರೋದು? 1 2 3 4 5 6 7 8 ಈ ಫ್ಯಾಕ್ಟ್ರಿಯಿಂದ ಅಕ್ಕಪಕ್ಕದ ಲೈನ್ ಅಲ್ಲಿ ಇದೆ. ಒಂದೇ ಲೈನು ಎಲ್ಲ ಯಾವಕ್ಕೂ ಕಟ್ಟಿಲ್ಲ. 4198ಗೆ ಮಾತ್ರ ಕಟ್ಟಿ ಅಂತ ಕೂತಿದ್ದಾರೆ. ಏನಂದ್ರು? ಇವಾಗ ನೀವ್ ಹೇಳಿಲ್ವಾ ಇದಕ್ಕೆ ಹಿಂದೆ ಕಟ್ಟಿದಾರ? ಯಾವ್ದು ಇಲ್ಲ ಸ್ವಾಮಿ. 20 HP ತಗೊಂಡಾಗ ಯಾವ್ದು ಇಲ್ಲ. ಇವಾಗ 30 HP ನೀವು ಹೋದಾಗ ಕಟ್ಟಿ ಅಂತ ಹೇಳ್ತಾರೆ. ಮತ್ತೆ ನೀವ್ ಹೇಳಿಲ್ವಾ 20 HP ಅಮೌಂಟ್ ಕಟ್ಟಿಲ್ಲ ಸರ್ IFC ಅಂತ? ಎಲ್ಲ ಹೇಳಿದೀವಿ, ಅವರು ಒಪ್ತಾ ಇಲ್ಲ. ಏನಂದ್ರೆ ಜಾಸ್ತಿ ಮುಂದುವರೆದ್ಬಿಟ್ಟಿದೆ,
ಆದೇಶ ನಾನು ಮುಂದಕ್ಕೆ ಬರೋದಿಲ್ಲ, ಕಟ್ಸಿ ಹಾ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಾನು ಕಟ್ಸೋಕ್ಕಾಗೋದಿಲ್ಲ. ನಮ್ಮ ಕನ್ಸ್ಯೂಮರು ನಮಗೆ ಒಂದ್ಸರಿ ನಮಗೆ ದೂರ ಆದರೆ ಮತ್ತೆ ನಮ್ಮ ಕನ್ಸ್ಯೂಮರ್ ನಮ್ಗೆ ಸಿಗೋದಿಲ್ಲ. ಹೌದು. ಆಯಿತಾ, ಅವರೇ ನಮಗೆ ಅನ್ನ ಕೊಡೋದು. ಈ ಅನ್ನ ತೊಗೊಂಡು ತಿನ್ಕೊಂಡು ಮತ್ತೆ ಇವ್ರ ಆಫೀಸ್ಗೆ ಹೋಗಿ ನನ್ನ ಕೈಲಾದಷ್ಟು ಕೆಲಸ ಮಾಡಿಸ್ತೀವಿ. 4 ದಿನಕ್ಕೆ ಹಿಂದೆಗಡೆ ಇರೋರಿಗೆ ಕೆಲಸ ಕೊಟ್ಟು ಅವ್ರಿಗೆ ದುಡಿಮೆ ಕೊಡ್ತೀವಿ. ಹೌದು. ಅವ್ರ ಹೆಂಡತಿ ಮಕ್ಕಳು ಸಾಕ್ತಾರೆ. ಹೌದು. ನಾವು ಇವ್ರ ಥರ ತಗೊಂಡು ನಾವು ಬೇರೆಯವ್ರಿಗೆ ಇವ್ರ ಹೆಂಡತಿ ಮಕ್ಕಳು ಮಾತ್ರ ಸಾಕ್ತಾರೆ. ನೀವು ತಗೊಂಡ್ರೆ ಅವ್ರ ಹೆಂಡತಿ ಮಕ್ಕಳನ್ನು ಸಾಕ್ತೀವಿ. ಅನ್ನ ಕೊಡ್ತೀರಾ, ಎಲ್ಲಾರ್ಗು ನಮ್ಗೆ ಸರಿ ಸಮಾನವಾಗಿರ್ತೀವಿ. ಇವಾಗ ನಿಮಗೆ ಮಾತ್ರ ಅಪ್ಲಿಕೇಬಲ್, ಇಡೀ ಅಬ್ಬಿಗೆರೆಗೆ ಈ IFC ಅನ್ನೋದು ಅಪ್ಲಿಕೇಬಲ್? ಏರಿಯಾ ವೈಸ್ ಇದೆ ಸ್ವಾಮಿ. ಏರಿಯಾ ವೈಸ್ ಅಲ್ಲಿ ರೆವಿನ್ಯೂ ಹೊಸದಾಗಿರೋಂಥ ಜಾಗ, ಇಂಪ್ರೂವ್ಮೆಂಟ್ ಆಗಿರೋ ಜಾಗ ಬೇರೆ, ಹೊಸದಾಗಿರೋ ಜಾಗ ಬೇರೆ, ಲೇಔಟ್ಗಳು ಬೇರೆ. ಲೇಔಟ್ಗಳಲ್ಲಿ ನಾವು ಕಟ್ಟೋದಿಲ್ಲ ಅಂತ ಹೇಳಿದ್ದ. ಹೊಸದು ಅಪಾರ್ಟ್ಮೆಂಟ್ ಲೇಔಟ್ ಬಂದಾಗ ಕಟ್ಟಲೇಬೇಕು. ನಮಗೂ ಅದು ಆತ್ಮ ಇಲ್ವಾ? ನಿಜ. ಡಿಪಾರ್ಟ್ಮೆಂಟ್ ಮೋಸ ಮಾಡ್ಬೇಕು ಅಂತ ನಮ್ಗೆ ಏನಾದ್ರು ಇದೆಯಾ? ಆಸ್ ಪರ್ ರೂಲು ಕಟ್ಟಬೇಕು, ಕಟ್ತೀವಿ, ಕಟ್ಟಿಸ್ತೀವಿ. ಅವ್ರಿಗೆ ಮನವರಿಕೆ ಮಾಡ್ತೀವಿ ಕನ್ಸ್ಯೂಮರ್ಗೆ. ಈ ತರ ಕಟ್ಟಬೇಕು, ಮಾಡಬೇಕು, ಇದು ಇಂಪ್ರೂವ್ಮೆಂಟ್ ಜಾಗ, ಇದಕ್ಕೆ ಮುಂದೆಗಡೆ ಏನೇನೋ ಕೆಲಸಗಳಿದೆ, ಅದಕ್ಕೆ ಮಾಡಕ್ ಹೋಗ್ತಾರೆ, ಅದಕ್ಕೆ ದುಡ್ಡು ಬೇಕು, ಅವಶ್ಯಕತೆ ಇದೆ ಅಂತ ಬಿಟ್ಟು ಅವ್ರು ತಿಳುವಳಿಕೆ ಹೇಳ್ತೀವಿ ನಾವು. ನಿಮ್ಮ ಇಡೀ ಏರಿಯಾ ಯಾವುದು? ಅಬ್ಬಿಗೆರೆ ಓಎಂಡಂ ಮಾತ್ರನೇ ತಗೊಳ್ಳೋಣ. ಹೌದು. ಅಬ್ಬಿಗೆರೆ ಓಎಂಡಂ ಅಲ್ಲಿ ಪಂಚಾಯತಿ ಬರುತ್ತೆ, ಗ್ರಾಮ ಠಾಣ ಬರುತ್ತೆ, ಇನ್ನೊಂದು ಮತ್ತೊಂದು BBMP ಎಲ್ಲವೂ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಅಪ್ಲಿಕೇಬಲ್ ಹಂಗಿದ್ರೆ ಪಕ್ಕದಾರರ ನಂಬರ್ ಕಟ್ಟಿದ್ರೆ ಆಬ್ವಿಯಸ್ಲಿ ಕಟ್ಟೋಣ. ಹೌದು. ಪಕ್ಕದಾರರ ನಂಬರ್ ಕಟ್ಟಿಲ್ಲ, ನಿಮಗೆ ಕಟ್ಟು ಅನ್ನೋದು ಎಷ್ಟು ನ್ಯಾಯ ಸ್ವಾಮಿ? ಇವಾಗ ಹಕ್ಕು ಪತ್ರ ಅಂತ ಒಂದು ಏರಿಯಾದಲ್ಲಿ ನಮ್ಮ ಅಬ್ಬಿಗೆರೆನಲ್ಲಿ ಸುಮಾರು 8 ರಿಂದ 10 ಎಕರೆ ಜಾಗ ಇದೆ. 10 ಎಕರೆನಲ್ಲಿ ಹಕ್ಕು ಪತ್ರ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ನವರು ತಹಸೀಲ್ದಾರ್ಗಳು ಸೈನ್ ಹಾಕಿ ನಿಮಗೆ ಇದು ಕೊಟ್ಟಿರ್ತಾರೆ, ಅವ್ರಿಗೆ ಪ್ರತಿಯೊಂದು ಕೊಟ್ಟಿದ್ದಾರೆ. ಅಂತ ಜಾಗದಲ್ಲಿ ಅಕಸ್ಮಾತ್ ಒಂದು ಹೆಂಚಿನ ಮನೆ ಇತ್ತು ಅಂತ ಇಟ್ಕೊಳ್ಳಿ, ಹೆಂಚಿನ ಮನೆ ಕಿತ್ತಾಕಿ ಒಂದು ಶೀಟ್ ಮನೆ ಹಾಕ್ಬೇಕಾದ್ರೆ ಅದು ಹೊಸದು, ಅದಕ್ಕೆ ಕಟ್ಟಬೇಕು. ಹಕ್ಕುಪತ್ರ ಇದ್ರು ಕನ್ಸಿಡರ್ ಆಗಲ್ಲ. ಹಕ್ಕುಪತ್ರಕ್ಕೂ ಕಟ್ಟಬೇಕು. 50 ಸರಿ ದಿವಸಕ್ಕೆ 50 ಸರಿ ಒಬ್ಬ ಕಾಂಟ್ರಾಕ್ಟರ್ ಇಂದ ಒಂದ್ ಸರಿ ಆದ್ರೆ 50 ಜನ ಬಂದ್ರೆ 50 ಜನ ಹಿಂದೆಗಡೆ ಓಡಾಡ್ತಾರೆ. ಯಾವ ಜಾಗದಲ್ಲಿ ಕಟ್ಟಬೇಕಾಗಿತ್ತು ಆ ಜಾಗದಲ್ಲಿ ಇವ್ರು ಕಟ್ಸಿದಾರ? ಕಟ್ಸೂ ಇಲ್ಲ. ಆ ಕಟ್ಸಿರೋ ಜಾಗದಲ್ಲಿ ಕಟ್ಟೂ ಇಲ್ಲ. ಆದ್ರೆ 1 ಎಕರೆ ಜಾಗ ಅಂತ ಇಟ್ಕೊಳ್ಳಿ, ನಮ್ಮ ಘಟಕ 11ರ ಜಾಗದಲ್ಲಿ 1 ಎಕರೆ ಜಾಗ ಇದೆ. ಯಾವುದು? ಇದು ಓಎಂಡಂ ಇರೋಂಥ ಜಾಗ. ಆ ಓಎಂಡಂ ಇರೋ ಜಾಗದಲ್ಲಿ ನಾನು ಫಸ್ಟ್ MS ಬಿಲ್ಡಿಂಗ್ ಆಕ್ಟ್ ಅಲ್ಲಿ ಸರ್ವಿಸ್ ಕೊಟ್ಟಿದ್ದೀನಿ. ಅದರಲ್ಲಿ ಬರೀ ಎಲ್ಲ ಪವರೇ ಇರೋದು, ಪವರು ಮತ್ತೆ ಕಮರ್ಷಿಯಲ್ ಇದೆ. ಸರಿ. ಈ 2 ಜಾಗಕ್ಕೂ ನಾನು MS ಬಿಲ್ಡಿಂಗ್ ಆಕ್ಟ್ ಅಲ್ಲಿ ಸರ್ವಿಸ್ ಕೊಟ್ಟಿದ್ದೀನಿ. ಸರಿ. ಅದಾದ್ಮೇಲೆ ಒಂದು 10 HP ಸರ್ವಿಸ್ ಕೊಟ್ಟಿದ್ದೀನಿ. ಮಾಡಿದ್ರಿ? ಇಲ್ಲ, ಇದನ್ನಲ್ಲೇ ಸರ್ವಿಸ್ ಕನೆಕ್ಷನ್ ಎಲಿಮೆಂಟ್. ಅವಾಗೂ ಏನು ನಾವು ದುಡ್ಡು ಕಟ್ಸಿಲ್ಲ. ಆಮೇಲೆ ಇವಾಗ ಆಗಿರೋದು ಕೊಡೆ ನಿಲ್ಲೋ ತರ ಕೊಡೆ ಎತ್ತಿ ನಿಂತವೆ. ಎಷ್ಟು? ಒಂದು 15 ರಿಂದ 20 ಫ್ಯಾಕ್ಟ್ರಿಗಳು. ಓಕೆ. ಆ 20 ಫ್ಯಾಕ್ಟ್ರಿಗಳು ಒಬ್ಬನೇ ಹೆಸರಿನಲ್ಲೇ ಇರೋದು. ಟೋಟಲ್ 20 ಒಬ್ಬನೇ ಹೆಸರು, ಒಬ್ಬರೇ ಲ್ಯಾಂಡ್ ಓನರ್. ಅಂತ ಜಾಗಕ್ಕೆಲ್ಲ ನೀವು ಕರೆಂಟ್ ಕೊಡ್ತೀರಾ? ಯಾವುದೋ ಸಣ್ಣ ಪುಟ್ಟ ಒಂದು 50ರಲ್ಲಿ 30ರಲ್ಲಿ ಮನೆ ಇದು ಫ್ಯಾಕ್ಟ್ರಿಗಳು ಕಟ್ಬಿಟ್ರೆ ಅದಕ್ಕೆ IFC ಕಟ್ಟಬೇಕು, ಇದೆಲ್ಲ ಕಮರ್ಷಿಯಲ್ ಆಗ್ಬಿಡ್ತದೆ, ಅದು ಹಿಂಗೆ ಆಗ್ಬಿಡ್ತದೆ, MS ಆಕ್ಟ್ ಅಲ್ಲಿ ಬರ್ತದೆ ಅಂತೇಳಿ ಅವ್ರಿಗೆ ಭಯ ಪಡಿಸೋದು. ಭಯ ಪಡಿಸಿ ಅವ್ರ ಹತ್ರ ವಸೂಲಿ ಮಾಡೋದು. ಕಂಡಾಗ ಒಂಥರ ವಸೂಲಿ, ಕಾಣ್ದಂಗ ಒಂಥರ ವಸೂಲಿ. ಓವರಾಲ್ ಆಗಿ ಸೀನಿಯರ್ ಗುತ್ತಿಗೆದಾರರು ಅವರ ನೋವನ್ನು ತೋಡ್ಕೊಂಡಿದ್ದಾರೆ. ಕೇವಲ ಒಂದು ಸಬ್ ಡಿವಿಷನಿನ ಹಣೆಬರವಾಯಿತು ಅಂದರೆ ಎಲ್ಲೋ ಒಂದು ಕಡೆ ಇಲ್ಲ ಅನಿಸುತ್ತೆ. ಯಾಕಂದರೆ ಇವ್ರಿಗೆ ಏನಾಗ್ಬಿಟ್ಟಿದೆ, ಇವರ ಹಿರಿಯ ಅಧಿಕಾರಿಗಳ ಹಿಡಿತದಲ್ಲಿಲ್ಲ. ಇವರು ಸರ್ವೋಚ್ಚ ನಾಯಕ, ಸರ್ವಾಧಿಕಾರಿ, ಒಂದು ರೀತಿಯಾಗಿ ತುಘಲಕ್ ಒಂದು ನಾಯಕತ್ವದ ಒಂದು ಗುಣಗಳನ್ನ ಹೊಂದ್ಬಿಟ್ಟಿರುವಂತಹ ಅಧಿಕಾರಿಗಳು ಅಂತ ಕಾಣಿಸುತ್ತೆ. ಇವ್ರಿಗೆ ಬರ್ತಿರುವಂಥ ಸಂಬಳ ಸಾಲದೆ ಬಡ ಗ್ರಾಹಕರು, ಬಡ ಗುತ್ತಿಗೆದಾರರ ರಕ್ತ ಇರುವ ತಿಗಣೆಗಳಾಗಿ ಮಾರ್ಪಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವ್ರಿಗೆ ಲೋಕಾಯುಕ್ತರ ಭಯ ಇಲ್ಲ, ಇವರ ಹಿರಿಯ ಅಧಿಕಾರಿಗಳ ಭಯ ಇಲ್ಲ. ಇವರ ಆತ್ಮಸಾಕ್ಷಿನೇ ಮೋಸ ಮಾಡ್ಕೊಂಡು ದುಡ್ಡು ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋ ಒಂದು ಹುಚ್ಚು ಭ್ರಮೆಯಲ್ಲಿ ಅದೇನೋ ಆನೆ ನಡೆದಿದ್ದೇ ದಾರಿ ಅನ್ನುವ ರೀತಿಯಲ್ಲಿ ನಡೀತಾ ಇದ್ದಾರೆ. ಇವ್ರನ್ನ ಇವರು ಆನೆಗಳು ಅನ್ಕೊಂಬಿಟ್ಟಂಗಿದ್ದಾರೆ. ಹಂಗಾಗಿ ಇಷ್ಟೊಂದು ದರ್ಪ ಮತ್ತು ದುರಂಕಾರದಿಂದ ಮೆರಿತಾ ಇರಬಹುದು ಇಂತಹ ಅಧಿಕಾರಿಗಳು. ಅಣ್ಣ, ಇವಾಗ
ನಿಮಗೆ ಇಷ್ಟು ನೋವು ಆಗಿ ನಮ್ಮ ಕಂಪ್ಲೇಂಟ್ ಮಾಡಿದ್ದೀರಾ. ಇವಾಗ ಇಷ್ಟೆಲ್ಲ ನಿಮಗೆ ಕಾಟ ಕೊಟ್ಟಂತಹ, ಹಿಂಸೆ ಕೊಟ್ಟಂತಹ, ಕಾನೂನುಬದ್ಧವಾಗಿ ಮಾಡಬೇಕಾದಂಥ ಕೆಲಸಗಳನ್ನ ಮಾಡದೇ ಇರುವಂತಹ ಈ ರೀತಿಯ ಅಧಿಕಾರಿಯ ಮೇಲೆ ನೀವೇನಾದರೂ ಕ್ರಮ ಜರುಗಿಸಿ, ಅಥವಾ ಇದನ್ನ ನೋಡಿ ಈ ಥರ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ಗ್ರಾಹಕರಿಗೆ ತೊಂದರೆ ಆಗ್ತದೆ ಅಂತ ನೀವು ಯಾರಿಗಾದ್ರೂ ದೂರು ಕೊಟ್ಟಿರೋದು ಉಂಟು? ನಾವು ಕೊಟ್ಟಿದ್ದೀವಿ ಸ್ವಾಮಿ, ಪಬ್ಲಿಕ್ಕು ಹೇಳಿದ್ದೀನಿ, ಹಾ. ಮತ್ತೆ ಲೋಕಾಯುಕ್ತಕ್ಕೂ ಹೇಳಿದ್ದೀನಿ, ಹಾ. ಮತ್ತೆ ನಮ್ಮ MLA MP ಗಳಿಗೂ ನಾವು ಸಹ ಈ ದೂರನ್ನು ಕೊಟ್ಟಿದ್ದೀವಿ. ಆದ್ರೆ ಯಾವ್ದಕ್ಕೂ ಬಗ್ತಾ ಇಲ್ಲ. ಲೋಕಾಯುಕ್ತರಿಗೂ ಬಗ್ತಲ್ಲ, MLA MP ಗಳಿಗೂ ಬಗ್ತಲ್ಲ. ನಂದೇ ದಾರಿ ನಾನೇ MLA ಪ್ರಿಯ ಆಪ್ತ ಶಿಷ್ಯರು ಇರ್ಬೇಕಲ್ಲ ಇವರು. ಒಂದ್ ಕಡೆ ಜಾಗ, ಇನ್ನೊಂದ್ ಕಡೆ ಜಾಗದ ಇರ್ಲಿಲ್ಲ. ಹಂಗೆ ಹಾಗೆ 2 ಜಾಗ ಬರುತ್ತೆ, 3 ಜಾಗ ಬರ್ತದೆ. 3 ಜಾಗ ಬರುತ್ತೆ. ಒಂದು ಜಾಗದಲ್ಲಿ ಮಾತ್ರ ಆಪ್ತರು ಇದ್ದಾರೆ. ಇವರ ಆಪ್ತರು ಒಬ್ರು ಜೈಲಿಗೆ ಹೋಗಿ ಬಂದಿದ್ದಾರೆ ಇವಾಗ. ಅವ್ರ ಆಪ್ತರು ತಾನೆ ಇವರು? ಅಲ್ಲ, ಮುನ್ರಾಜು ಅವ್ರ ಆಪ್ತರು. ನಮ್ಮ ಮುನ್ರಾಜು ಇದು ದಾಸರಳ್ಳಿ ಭಾಗನೂ ಬರುತ್ತೆ ಇವ್ರಿಗೆ. ಹೌದು, ರಾಜರಾಜೇಶ್ವರ ನಗರನೂ ಬರುತ್ತೆ, ಆಮೇಲಿಂದ ಯಲಹಂಕ ಕ್ಷೇತ್ರನೂ ಬರುತ್ತೆ ಅಲ್ವಾ? 3 ಕ್ಷೇತ್ರಗಳು ಬರುತ್ತೆ ಇವ್ರಿಗೆ. ಓಕೆ. ಆಮೇಲೆ ಇವರು ದರ್ಪ ಏನಂತಂದ್ರೆ, ಒಬ್ಬ AE ಆಗ್ಲಿ JE ಆಗ್ಲಿ, ಒಬ್ಬ ಅವರ ಕೆಳಗಡೆ ಅಧಿಕಾರಿಗಳು ಅವ್ರು ಮಾಡ್ಕೊಟ್ಟಾಗ ಇವರು ಮಾಡೋಂತ ಪ್ರಶ್ನೆನೇ ಇಲ್ಲ. ಅವ್ರಿಗೆ ಬಾಯಿಗೆ ಬಂದಂಗ ಬೈತಾರೆ, ಕರೆದ್ಬಿಟ್ಟು ಬಾಯಿಗೆ ಬಂದಂಗ ಬೈತಾರೆ. ಯಾಕೆ ಮಾಡಿದ್ರಿ ನೀವು ಅದನ್ನ, ಅನ್ನೋ ತರ ಒಂದು ದೌರ್ಜನ್ಯದಿಂದ ನಮ್ಮ ಬೆಸ್ಕಾಂ ಸ್ಟಾಫ್ಗಳಿಗೂ ಲೆಕ್ಕ ಇಲ್ಲ ಅವ್ರಿಗೆ. ಇದಾಗಿತ್ತು ಹಿರಿಯ ಗುತ್ತಿಗೆದಾರರು 45 ವರ್ಷಗಳ ಅತಿ ದೊಡ್ಡ ಅನುಭವ. ಒಂದು ಮನುಷ್ಯನ ಆಯುಸ್ಸು ಸುಮಾರು 100 ವರ್ಷ ಅಂತಾರೆ, ಇವಾಗ ಕಮ್ಮಿಯಾಗಿದೆ. 100 ವರ್ಷ ಆಯಸ್ಸಿನಲ್ಲಿ 50 ವರ್ಷಗಳ ಕಾಲ ತಮ್ಮ ವೃತ್ತಿ ಜೀವನ ನಡೆಸಿದಂತಹ ಸುಮಾರು 75 ವರ್ಷ ವಯಸ್ಸಿನ ಮುತ್ತಣ್ಣನವರು ನೊಂದು ಈ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದರೆ C3 AW ಯಾವ ಮಟ್ಟಕ್ಕೆ ಇವ್ರಿಗೆ ಹಿಂಸೆ ಕೊಟ್ಟಿರ್ಬೋದು, ಯಾವ ಮಟ್ಟಕ್ಕೆ ಇವರು ಟಾರ್ಚರ್ ಕೊಡ್ತಿರ್ಬೋದು, ಯಾವ ಮಟ್ಟಕ್ಕೆ ಇವರು ಕೆಲಸಗಳು ಮಾಡ್ತಿರ್ಬೋದು. ಇವರ ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ನಡಿಬೇಕಾದಂತಹ ಮತ್ತು ಇವರು ಇನ್ನೊಬ್ಬರಿಗೆ ಮಾರ್ಗದರ್ಶನವಾಗಬೇಕಾದಂತಹ ಅಧಿಕಾರಿ ಇಷ್ಟೊಂದು ದರ್ಪ ದುರಂಕಾರಗಳಿಂದ ಮೆರಿತಾ ಇರೋದು ಎಷ್ಟು ಸರಿ ಅಂತ ಅವರ ಆತ್ಮವಿಮರ್ಶೆ ಅವರೇ ಮಾಡ್ಕೊಳ್ಳಿ. ಸ್ವಾಮಿ ಶ್ರೀನಿವಾಸ್ ಅವರೇ, ನೀವು ಯಾವ ತೋಟದಪ್ಪನೂ ಅಲ್ಲ. ಇವತ್ತು ಈ ಕಚೇರಿ, ನಾಳೆ ಇನ್ನೊಂದು ಕಚೇರಿ. ದಯವಿಟ್ಟು ನಿಮಗೆ ಕೊಟ್ಟಂತಹ ಕೆಲಸನ, ನೀವು ತೆಗೆದುಕೊಳ್ತಿರುವಂಥ ಸಂಬಳಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಿಮ್ಮ ಈ ದರ್ಪ ದೌರ್ಜನ್ಯ ದುರಂಕಾರಗಳನ್ನೆಲ್ಲ ಕಟ್ಟಿಟ್ಟು ಮನೇಲಿ ಇಟ್ಬಿಟ್ಟು ಬನ್ನಿ. ನಿಮ್ಮ ದಾದಾಗಿರಿಗಳೆಲ್ಲ ನಡೆಯಲ್ಲ. ನೀವು ಒಬ್ಬ ಸಾರ್ವಜನಿಕರ ಸೇವಕ, ಸೇವೆ ಮಾಡೋಕ್ಕೆ ಬಂದಿದ್ದೀರಾ, ಸಂಬಳ ತಗೊಂಡು ಸೇವೆ ಮಾಡೋಕ್ಕೆ ಬಂದಿದ್ದೀರಾ, ಅದನ್ನು ಮಾಡಿ ಹೊರತಾಗಲಿ ಯಾರನ್ನೋ ಎದುರಿಸಿ ಬೆದರಿಸಿ ಕೆಲಸ ಮಾಡೋಕ್ಕೆ ಬರಬೇಡಿ. ನಿಮ್ಮ ಕಚೇರಿಗೆ ಬರೋರು ನಿಮಗೋಸ್ಕರ ಬಂದಿರಲ್ಲ, ಅವರು ಬಂದರೆ ನಿಮಗೆ ಅನ್ನ. ಅದನ್ನು ಮನದಲ್ಲಿ ಇಟ್ಕೊಳ್ಳಿ, ಮೆದುಳಲ್ಲಿ ಇಟ್ಕೊಳ್ಳಿ. ನಿಮಗೆ ಕಳೆದ ವರ್ಷವೇ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೀನಿ. ನಿಮ್ಮ ದರ್ಪದ ಅವತಾರಗಳನ್ನು ತೋರಿಸಿದ್ದೀನಿ. ಮತ್ತೆ ಅದು ಮರುಕಳಿಸದೇ ಇರಲಿ. ಇವತ್ತು ಹಿರಿಯ ಗುತ್ತಿಗೆದಾರರಾದ ಮುತ್ತಣ್ಣನವರ ಮಾತು ನಿಮ್ಮ ಕಿವಿಗೆ ಬಿದ್ದಿದ್ದರೆ, ಆ ಮಾತುಗಳಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ದಯವಿಟ್ಟು ಅವ್ರು ಕೆಲಸ ಮಾಡಿಕೊಡಿ. KRCಗಿಂತ ದೊಡ್ಡವರಲ್ಲ ರೀ ನೀವು. KRCಗಿಂತ ದೊಡ್ಡವ್ರೇನ್ರಿ ನೀವು? ಏನು KRC ನಿಮ್ಮ ಹೆಸರು ಬರ್ಕೊಟ್ಟವ್ರೇನ್ರಿ? ಹೋಗ್ರಿ, ನಿಮ್ಗೆ ಅಷ್ಟೊಂದು ಚಟ ಇದ್ದರೆ, ರೂಲ್ಸ್ಗಳು ಮಾಡಬೇಕು, ರೂಲ್ಸ್ಗಳು ಪಾಟಿಸ್ಬೇಕು ಅಂದರೆ ಹೋಗಿ KRCಲಿ ಕೂತ್ಕೊಳ್ಳಿ, ರಿಟೈರ್ಮೆಂಟ್ ತಗೊಳ್ಳಿ, ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟು ಹೋಗ್ರಿ, ಡೈರೆಕ್ಟರ್ ಆಗ್ರಿ, ಮಾಡಿರಿ. ಏನೇನು ಇಂಪ್ಲಿಮೆಂಟ್ಗಳು ಮಾಡ್ತೀರಾ ಮಾಡಿರಿ. ಯಾವನ್ ಬೇಡ ಅಂದ ನಿಮ್ಮನ್ನು? ನೀವು ಜಸ್ಟ್ AW ಸ್ವಾಮಿ, ಜಸ್ಟ್ AW, AE to AW ಆಗಿದ್ದೀರಾ. ನೀವೇನೋ ಬೆಸ್ಕಾಂ MD ಥರ ಆಡಬೇಡಿ. ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಗೆ ಹಕ್ಕು ಇಲ್ಲ, ನೀವು MDನೂ ಆಗಲ್ಲ. ದಯವಿಟ್ಟು ನಿಮ್ಮ ಕಚೇರಿಗೆ ಬರುವಂತಹ ಪ್ರತಿ ಗ್ರಾಹಕನನ್ನು ಗೌರವಿಸಿ, ಪ್ರತಿ ಗುತ್ತಿಗೆದಾರರನ್ನು ಗೌರವಿಸಿ. ನೀವು ಬಾಡಿಗೆ ಮನೆಯಲ್ಲಿ ಇದ್ದಂಗೆ. ಯಾವತ್ತೂ ನಿಮ್ಮ ಅಧಿಕಾರ ಅವಧಿ ಮುಗೀತು 2 ವರ್ಷ ಆದಮೇಲೆ ನೀವು ಖಾಲಿ ಮಾಡ್ತಾ ಇರಬೇಕು. ಆದರೂ ನಿಮ್ಮ MLA ಸಪೋರ್ಟಿಂದ ಕಳೆದ 3 ವರ್ಷದಿಂದ ಇದ್ದೀರಾ. ಸ್ವಾಮಿ, ನೀವು 3 ವರ್ಷದ ಕೆಳಗಡೆ ಎಷ್ಟು ಜಾಗಗಳನ್ನ ಖಾಲಿ ಮಾಡ್ಕೊಂಡು ಆ ಜಾಗಕ್ಕೆ ಬಂದಿದ್ದೀರಾ ಹೇಳ? 4 ಜಾಗಗಳು, 4 ಜಾಗ ಟ್ರಾನ್ಸ್ಫರ್ ಆಗಿರೋದನ್ನ ಕೇವಲ 3 ತಿಂಗಳಲ್ಲಿ ನೀವು ಟ್ರಾನ್ಸ್ಫರ್ಗಳು ಮಾಡ್ಕೊಂಡು C3ಗೆ ಬಂದು ಕೂತಿದ್ದೀರಾ. ಕಳೆದ ಬಾರಿ ನೀವು ಹೇಳಿದ್ರಿ ನನ್ನ ಮಗನಿಗೆ ತೊಂದರೆ ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು ಅಂತ. ಸಾಕು, ಅಷ್ಟೇ ಸಾಕು. ನಿಮ್ಮ ಒಂದು
ಆತ್ಮವಿಮರ್ಶೆ ಮಾಡ್ಕೊಳ್ಳೋದಕ್ಕೆ. ದಯವಿಟ್ಟು ತಪ್ಪು ಮಾಡದೇ ಇರಿ. ಲೋಕಾಯುಕ್ತರ ಕಣ್ಣು ಪ್ರತಿ ಅಧಿಕಾರಿ ಮೇಲೆ ಇದೆ. ದಿನದಿಂದ ದಿನಕ್ಕೆ ಲೋಕಾಯುಕ್ತರ ಹದ್ದಿನ ಕಣ್ಣುಗಳು ನಿಮ್ಮೆಲ್ಲ ಅಧಿಕಾರಿಗಳ ಮೇಲೆ ಇದೆ. ನೀವು ಆ ಪರಿಸ್ಥಿತಿಗೆ ಹೋಗದೆ ಯಾವುದೋ ಒಂದು ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದ ಕಂಬಿಗಳನ್ನು ಎಣಿಸುವಂಥ ಪರಿಸ್ಥಿತಿಗೆ ಹೋಗದೆ ಆದಷ್ಟು ಜನಕ್ಕೆ ಅನುಕೂಲವಾಗುವಂತಹ ಕೆಲಸಗಳನ್ನ ಮಾಡಿಕೊಡಿ. ಜನರು ಖುಷಿ ಪಡ್ತಾರೆ, ನಿಮಗೂ ಒಳ್ಳೆಯದಾಗತ್ತೆ. ಒಟ್ಟಾರೆಯಾಗಿ ಇವತ್ತು ಮುತ್ತಣ್ಣ ಎನ್ನುವ ಒಬ್ಬ ಸೀನಿಯರ್ ಗುತ್ತಿಗೆದಾರರು, ಹಿರಿಯ ಗುತ್ತಿಗೆದಾರರು ನೊಂದು ಈ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಬೇಸರ ಆಗುತ್ತೆ. ಇದಾಗಬಾರ್ದು. 45 ವರ್ಷ ವಯಸ್ಸುಳ್ಳ ಒಬ್ಬ ಗುತ್ತಿಗೆದಾರ ಕೇವಲ 45ರಿಂದ 50 ವರ್ಷ ಒಳಗಡೆ ಇರುವಂತಹ ಒಬ್ಬ ಅಧಿಕಾರಿ ಸಮಾನ? ದೊಡ್ಡವರೊಂದು ಮಾತು ಹೇಳ್ತಾರೆ, ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲು ಅಂತ. ಅಂದರೆ ಅರ್ಥ ಏನು? ರೋಗ ಇರೋನಿಗೆ ಅವನಿಗೆ ಅದನ್ನು ವಾಸಿ ಮಾಡ್ಕೊಳ್ಳುವಂತಹ ಮಾತ್ರೆಗಳದ್ದು ಗೊತ್ತಿರುತ್ತೆ. ಹೊಸ ವೈದ್ಯನಿಗೆ ಅದರದ್ದು ಅನುಭವ ಇರಲ್ಲ. ಹಂಗಾಗಿ ನೀವು ಒಂದು ರೀತಿ ಹೊಸ ವೈದ್ಯರಿದ್ದಂಗೆ, ಇವರು ಹಳೆ ರೋಗಿ ಇದ್ದಂಗೆ. 45 ವರ್ಷದಿಂದ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು. 1979, 80 ಅಥವಾ 75ರಲ್ಲೋ ಇವರ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ದಾರೆ. ನಿಮ್ಮಂಥ ಎಷ್ಟೋ ಒಂದು ಅಧಿಕಾರಿಗಳು ಎಲೆ ಉದುರ್ದಂಗೆ ಉದುರೋಗಿರ್ತಾರೆ ಅವ್ರ ಮುಂದೆ. ಬಿಡಿ, ಕೆಲಸ ಮಾಡಿಕೊಡಿ. ಇದೇನು ನಿಮ್ಮ ಆಸ್ತಿನ ಯಾರಿಗೂ ಬರ್ಕೊಡ್ತಾ ಇಲ್ಲ ಸ್ವಾಮಿ. ಎಸೆನ್ಷಿಯಲ್ ಒಂದು ಪ್ರತಿ ನಾಗರಿಕನಿಗೂ ಕೊಡಬೇಕಾದಂತಹ ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಕರೆಂಟು. ಏನು ಇದನ್ನೇ ನೀವೇನು ತಯಾರು ಮಾಡ್ತಿಲ್ಲ, C3 ಜಾಲಹಳ್ಳಿಲಿ ಕೂತ್ಕೊಂಡು ಅಲ್ಲಿ ಹಗ್ಗ ಎಳೆದೇನು ಕರೆಂಟ್ ತಯಾರು ಮಾಡ್ತಿಲ್ಲ ಬುದ್ಧಿ. KPCL ಅವ್ರು ತಯಾರು ಮಾಡ್ತಾ ಇದ್ದಾರೆ, KPDCL ಅವ್ರು ಕೊಡ್ತಾ ಇದ್ದಾರೆ. ನೀವು ಜಸ್ಟ್ ಕನೆಕ್ಟ್ ಮಾಡೋದಷ್ಟೇ, ದುಡ್ಡು ಕಟ್ಟಿಸ್ಕೊಂಡು. ದಯವಿಟ್ಟು ಆ ಕೆಲಸ ಮಾಡಿ. ಇಂಥ ಹಿರಿಯ ಗುತ್ತಿಗೆದಾರರಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ತೊಂದರೆ ಕೊಟ್ಟಿದ್ದು ಗಮನಕ್ಕೆ ಬಂದರೆ ನಿಮ್ಮ ಕಚೇರಿಯ ಮುಂದೆ ಅತಿ ದೊಡ್ಡ ಧರಣಿ ಮಾಡುತ್ತೆ ನಿಮ್ಮ ವಾಣಿ. ಇದು ನಿಮಗೆ ಎಚ್ಚರಿಕೆ ಮತ್ತು ಮುನ್ಸೂಚನೆ.